ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಸುಸ್ವಾಗತ. ಜೊತೆಗೆ ರೇಷನ್ ಕಾರ್ಡ್ ಅಲ್ಲೂ ಕೂಡ ಒಂದು ಅಪ್ಡೇಟ್ ಬಂದಿದೆ, ಅದೇನು ಅಂತ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಕರ್ನಾಟಕದ ಫಲಾನುಭವಿಗಳಿಗೆ 2,000 ರೂಪಾಯಿ ಹಣ ಬರ್ತಾ ಇತ್ತು. ಅದೇ ರೀತಿಯಾಗಿ 11ನೇ ಕಂತಿನ ಹಣಕ್ಕಾಗಿ ಕೂಡ ಕರ್ನಾಟಕದ ರಾಜ್ಯದ ಫಲಾನುಭವಿಗಳು ಅಂದ್ರೆ ಗೃಹಿಣಿಯರು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. 11ನೇ ಕಂತಿನ ಹಣ ಈಗ ಆಲ್ರೆಡಿ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿದೆ. ಇನ್ನು ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಕೆಲವು ಜಿಲ್ಲೆಗಳಿಗೆ ಅಂದ್ರೆ ಅಕ್ಕಪಕ್ಕದ ಮನೆಯವರಿಗೆ ಆಗಿದೆ, ಇನ್ನು ಕೂಡ ನಮಗೂ ಕೂಡ ಇನ್ನೂ ಆಗಿಲ್ವಲ್ಲ, 11ನೇ ಕಂತಿನ ಹಣ ಬಿಡುಗಡೆ ಆಗಿಲ್ವಲ್ಲ ಸರ್ ಅಂತ ಕೇಳ್ತಾ ಇದ್ರು. ವೀಕ್ಷಕರೇ, 11ನೇ ಕಂತಿನ ಹಣ ಇನ್ನೂ ಕೂಡ ಯಾರ್ಯಾರಿಗೆ ಅಕೌಂಟ್ಗೆ ಬಂದಿಲ್ಲ, ಯಾಕಂದ್ರೆ ಈಗ ಆಲ್ರೆಡಿ 11ನೇ ಕಂತಿನ ಬಿಡುಗಡೆ ಆಗಿ ಕೆಲವೊಂದು ಜಿಲ್ಲೆಗಳ ಫಲಾನುಭವಿಗಳಿಗೆ ಸಿಕ್ಕಿದೆ, ಉಳಿದಂತಹ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ಒಂದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಈಗ 11ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ವೋ ಅವರಿಗೆ ಇದೇ ತಿಂಗಳ 30ನೇ ತಾರೀಕಿನ ಒಳಗಾಗಿ ನಿಮ್ಮೆಲ್ಲರಿಗೂ ಕೂಡ 11ನೇ ಕಂತಿನ ಹಣ ಸಂಪೂರ್ಣ ಕರ್ನಾಟಕ ರಾಜ್ಯದ ಎಲ್ಲಾ ಫಲಾನುಭವಿಗಳಿಗೆ ಜಮೆ ಆಗುತ್ತೆ. ಅದರಲ್ಲಿ ಒಂದು ಕರ್ನಾಟಕ ಸರ್ಕಾರ ತಿಳಿಸ್ಕೊಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ವೆರಿಫಿಕೇಶನ್ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಏನ್ ವೆರಿಫಿಕೇಶನ್ ಮಾಡ್ತಾ ಇದಾರೆ ಅಂತಂದ್ರೆ, ಕೆಲವರು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಅವರು 2,000 ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಆ ಗೃಹಲಕ್ಷ್ಮಿ ಹಣವನ್ನ ಈಗ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಫೇಕ್ ಡಾಕ್ಯುಮೆಂಟ್ಸ್ ಏನಾದ್ರು ಕೊಟ್ಟಿದ್ರೆ ನಿಮಗೆ 2,000 ರೂಪಾಯಿ 11ನೇ ಕಂತಿನ ಹಣ ಬರೋದಿಲ್ಲ, ಇನ್ನು ಮುಂದೆನೂ ಕೂಡ ಬರೋದಿಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಕರೆಕ್ಟ್ ಆಗಿತ್ತು ಅಂತಂದ್ರೆ 30ನೇ ತಾರೀಕಿನ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾ ಇರುವಂತದ್ದು. ನಿಧಾನ ಯಾಕಾಯ್ತಪ್ಪ ಅಂತಂದ್ರೆ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಕೊಟ್ಟಿದ್ದಾರೆ, ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಟಿದ್ದಾರೆ ಅಂತ ಹೇಳಿ ವೆರಿಫಿಕೇಶನ್ ಮಾಡಿ ನಿಮ್ಮ ಅಕೌಂಟ್ಗೆ ಹಣವನ್ನ ಜಮೆ ಮಾಡ್ತಾ ಇರುವಂತದ್ದು. ಇನ್ನು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ರೇಷನ್ ಕಾರ್ಡ್ ನ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಮಿಸ್ ಮಾಡದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬರುವಂತಹ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಅಪ್ಡೇಟ್ಸ್ ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ವೀಕ್ಷಕರೇ, ಇಲ್ಲಿ ನೀವು ಏನಾದ್ರೂ ಕೂಡ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ತಾ ಇದ್ದೀರಾ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ನೀವು ಏನು ಫೇಕ್ ಡಾಕ್ಯುಮೆಂಟ್ಸ್ ನ ಏನಾದ್ರೂ ಕೂಡ ಅಂದ್ರೆ ಇನ್ಕಮ್ ಎಷ್ಟಿದೆ, ಆದಾಯದ ಮೂಲ ಎಷ್ಟಿದೆ ಅಂತ ಹೇಳಿ ನೀವು ತೋರಿಸಬೇಕಾಗತ್ತೆ. ಯಾಕಂದ್ರೆ APL ಕಾರ್ಡ್ ಅಥವಾ BPL ಕಾರ್ಡ್ ನೀವು ಪಡ್ಕೊಳ್ಬೇಕು ಅಂತಂದ್ರೆ ಅಥವಾ ಅಂತ್ಯೋದಯ ಕಾರ್ಡ್ ನ ಪಡ್ಕೋಬೇಕು ಅಂತಂದ್ರೆ ನೀವು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೀಡುವಂತಹ ಪ್ರಮಾಣ ಪತ್ರಗಳನ್ನ ನೀವು ಕೊಡಬೇಕಾಗತ್ತೆ. ಯಾವ್ದಪ್ಪ ಅಂತಂದ್ರೆ ಆದಾಯ ಪ್ರಮಾಣ ಪತ್ರ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಏನಾದ್ರೂ ಕೂಡ ರಿಟರ್ನ್ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಸೊ ಇದೆಲ್ಲವನ್ನು ಕೂಡ ನೀವು ಸಬ್ಮಿಟ್ ಮಾಡಿದ ನಂತರ ನಿಮಗೆ ಇನ್ನು ರೇಷನ್ ಕಾರ್ಡ್ ಸಿಗುವಂತಹ ಸಾಧ್ಯತೆಗಳು ಇರುತ್ತೆ. BPL ಕಾರ್ಡ್ ಅಥವಾ APL ಕಾರ್ಡ್ ನಿಮ್ಮ ಆದಾಯದ ಮೂಲದ ಮೇಲೆ ನಿಮ್ಮ ಒಂದು APL ಅಥವಾ BPL ಕಾರ್ಡ್ ಡಿಪೆಂಡ್ ಆಗಿರುತ್ತೆ. ವೀಕ್ಷಕರೇ, ಮುಂದಿನ ಅಪ್ಡೇಟ್ಗಳಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ನಾವು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈ ವಿಡಿಯೋ ಸಹಾಯ ಆಗಿದ್ರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ಅಪ್ಡೇಟ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.